ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತ ಯಾರೆಲ್ಲ ಹೇಳ್ತಿದ್ರೋ ಅವರಿಗೆ ಈ ವಿಡಿಯೋ. ನಮ್ಮ ದೇಶದ ಪ್ರತಿ ಹಳ್ಳಿಗಳಲ್ಲೂ ಜಾತಿ ವ್ಯವಸ್ಥೆ ಇಂದಿಗೂ ಹಾಗೇ ಇದೆ. ಈವನ್ ಸಿಟಿಗಳಲ್ಲೂ ಕೂಡ ಇದೆ. ಅದಕ್ಕೆ ಉದಾಹರಣೆನೇ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ ದಲಿತ ಕುಟುಂಬದ ವಿವೇಕಾನಂದ ಅನ್ನೋ ಹುಡುಗ ಅದೇ ಊರಿನ ಲಿಂಗಾಯತ ಕುಟುಂಬದ ಮಾನ್ಯ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಇದು ಮಾನ್ಯ ಅವರ ಕುಟುಂಬದಲ್ಲಿ ಗೊತ್ತಾಗಿ ಮಾನ್ಯ ಅವರ ತಂದೆ ಮತ್ತು ಕುಟುಂಬದವರು ಮಾನ್ಯಗೆ ಹೊಡಿತಾರೆ. ನೀನು ಕೆಳಜಾತಿಯ ಹುಡುಗನನ್ನು ಪ್ರೀತಿಸ್ತಾ ಇದೆಯಾ, ಬಿಟ್ಬಿಡು ಅಂತ. ಇದರಿಂದ ಬೇಸತ್ತು ಹೋದ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರೂ ಮೇ 2025ರಲ್ಲಿ ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಇದರಿಂದ ಮಾನ್ಯ ಕುಟುಂಬದವರು ಅವಮಾನ ಆಯಿತು ಅಂತ ಅವರಿಬ್ಬರಿಗೂ ಪ್ರಾಣ ಬೆದರಿಕೆಯನ್ನು ನೀಡ್ತಾರೆ. ಹಾಗಾಗಿ ಮಾನ್ಯ ಮತ್ತು ವಿವೇಕಾನಂದ ಇಬ್ಬರೂ ಹುಬ್ಬಳ್ಳಿಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಹಾವೇರಿಯಲ್ಲಿ ಹೋಗಿ ಜೀವನ ಮಾಡ್ತಿರ್ತಾರೆ. ಆದರೆ ಅವರಿಬ್ಬರು ಡಿಸೆಂಬರ್ 8 ತಮ್ಮ ಸ್ವಂತ ಊರಿಗೆ ವಾಪಸ್ ಬರ್ತಾರೆ. ಯಾಕಂದರೆ ಮಾನ್ಯ ಗರ್ಭಿಣಿಯಾಗಿರ್ತಾಳೆ. ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ ಮಾನ್ಯಳ ತಂದೆ ಪ್ರಕಾಶ್ ಗೌಡ ಪಾಟೀಲ ಮತ್ತು ಅವನ ಕುಟುಂಬಸ್ಥರು ವಿವೇಕಾನಂದನ ಫ್ಯಾಮಿಲಿಯನ್ನೇ ನಾಶ ಮಾಡಲು ನಿರ್ಧಾರ ಮಾಡ್ತಾರೆ. ಡಿಸೆಂಬರ್ 21ರಂದು ವಿವೇಕಾನಂದನ ತಂದೆ ಹೊಲದಲ್ಲಿ ಕೆಲಸ ಮಾಡುವಾಗ ಪ್ರಕಾಶ್ ಗೌಡ ಮತ್ತು ಅವನ ಕುಟುಂಬಸ್ಥರು ಟ್ರ್ಯಾಕ್ಟರ್ನಿಂದ ಅವರ ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ವಿವೇಕಾನಂದನ ತಂದೆ ಸ್ವಲ್ಪ ದರದಲ್ಲೇ ಬಚಾವಾಗ್ತಾರೆ. ಈ ವಿಷಯ ತಿಳಿದಂಥ ವಿವೇಕಾನಂದ ಮತ್ತು ಅವನ ಅಣ್ಣ ಇಬ್ಬರು ಅಲ್ಲಿಗೆ ಓಡೋಗ್ತಾರೆ. ಈ ಕಡೆ ಪ್ರಕಾಶ್ ಗೌಡ ಕೊಡಲಿ, ಮಚ್ಚು ಮತ್ತು ಕಬ್ಬಿಣದ ಪೈಪ್ಗಳಿಂದ ವಿವೇಕಾನಂದನ ಮನೆ ಮೇಲೆ ದಾಳಿ ಮಾಡಲು ಹೋಗ್ತಾರೆ. ವಿವೇಕಾನಂದನ ತಾಯಿಗೂ ಹಲ್ಲೆ ಮಾಡ್ತಾರೆ. ಗಂಭೀರ ಸ್ಥಿತಿಯಲ್ಲಿ ಅವರು ಇವಾಗಿದ್ದಾರೆ. ಇದನ್ನು ನೋಡಿದಂಥ ವಿವೇಕಾನಂದನ ತಂಗಿ ಮನೆಯ ಒಳಗಡೆ ಹೋಗಿ ಬಾಗಿಲನ್ನು ಹಾಕೊಳ್ತಾಳೆ. ಆದರೆ ಇವರು ಬಾಗಿಲನ್ನು ಮುರಿದು ಸಹ ಒಳಗಡೆ ಹೋಗ್ತಾರೆ. ವಿವೇಕಾನಂದನ ತಂಗಿಯ ಮೇಲೆ ಹಲ್ಲೆ ಮಾಡ್ತಾರೆ. ಆದರೆ ಅವರ ಮೇನ್ ಟಾರ್ಗೆಟು ಮಾನ್ಯ ಆಗಿರ್ತಾಳೆ. ಮಾನ್ಯ ಜನ್ಮ ಕೊಟ್ಟ ಮಗಳು ಅಂತಲೂ ನೋಡದೆ ಅವಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಕೊಡಲಿಯಿಂದ ಕುತ್ತಿಗೆಗೆ 2 ಬಾರಿ ಹೊಡಿತಾನೆ. ಆ ಗರ್ಭಿಣಿ ಹುಡುಗಿ ಅಪ್ಪ ನನ್ನನ್ನು ಬಿಟ್ಟು ಬಿಡು ಅಂತ ಬೇಡಿಕೊಂಡರೂ ಸಹ ಅವರು ಬಿಡದೆ ಮಚ್ಚಿನಿಂದ ಹೊಟ್ಟೆಗೆ ಹೊಡೆದು ಕ್ರೂರವಾಗಿ ಕೊಲೆ ಮಾಡ್ತಾರೆ. ಜನ್ಮ ಕೊಟ್ಟ ಮಗಳಿಗಿಂತ ಜಾತಿಯ ಮೇಲು ಎಂಬ ಭಾವನೆಯಿಂದ ಕ್ರೂರವಾಗಿ ವರ್ತಿಸಿದ್ದಾರೆ. ಅವರಿಗೆ ಜಾತಿಗೋಸ್ಕರ ಮಗಳನ್ನೇ ಕೊಂದೆಂಬ ಗರ್ವ ಇರ್ಬೋದು, ಆದರೆ ಕಾನೂನಿನಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ.